ಸರ್, ಈಗ ಇಷ್ಟೆಲ್ಲ ಅವಾರ್ಡ್ ಬಂದಮೇಲೆ ಮುಂದೆ ಮತ್ತೆ ಏನನ್ನ ಮಾಡಬೇಕು ಅಂತ ಹೊರಟಿದ್ದೀರಿ? ನನಗೆ ಓದೋದ್ರಲ್ಲಿ ಅಷ್ಟು ಇಂಟ್ರೆಸ್ಟ್ ಇರ್ತಿದ್ದಿಲ್ಲ. ಸಂಗೀತದ ಬಗ್ಗೆ ಇಂಟ್ರೆಸ್ಟು ನಮ್ಗೆ ಜಾಸ್ತಿ. ಹಾಗಾಗಿ ನಾವು ಏನೇ ಒಂದು ಮುಂದುವರೆದ್ರೂ ನಾವು ಇದರಲ್ಲೇ ಮುಂದುವರಿಬೇಕು. ಈಗ ಉಪೇಂದ್ರ ಅವ್ರ ಜೊತೆ ಹೋದಂತಹ ಸಮಯನ ನಾನು ಕೇಳ್ತಾ ಇದ್ದೆ. ನೀವು ಅಲ್ಲಿ ಹೋದಾಗ ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಒಮ್ಮನಿಗೆ ಹೋಗಿತ್ತು ಭಾಳ ಖುಷಿಯಾಗಿ ಒಂದೇ ಫ್ಯಾಮಿಲಿಯವ್ರ ಥರ ಬಂದಿದ್ದೆ ಸರ್. ನಾವು ನನ್ನ ಒಂದು ಆಸೆ ಏನು ಅಂದರೆ ನಮ್ಮ ಒಂದು ಈ ನಾದಸ್ವರ ವಿದ್ಯೆಯಲ್ಲಿ ಇನ್ನೂ ದೊಡ್ಡ ಕಾರ್ಯಕ್ರಮಗಳನ್ನ ನಾವು ಕೊಡಬೇಕು. ಸರ್, ಈಗ ಇಷ್ಟೆಲ್ಲ ಅವಾರ್ಡ್ ಬಂದಮೇಲೆ ಮುಂದೆ ಮತ್ತೆ ಏನನ್ನ ಮಾಡಬೇಕು ಅಂತ ಹೊರಟಿದ್ದೀರಿ? ಈಗ ನಿಮಗೆ ಮುಂದೆ ಫಸ್ಟ್ ಹೊರಟಾಗ ಅಚೀವ್ಮೆಂಟ್ ಮಾಡಬೇಕು ಇದನ್ನು ಅನ್ನೋದೇನಾದರೂ ಗುರಿ ಇಟ್ಕೊಂಡು ಹೊರಟಿದ್ರೆ, ಇಲ್ಲ ಗುರಿ ಇಟ್ಕೊಂಡಿರಲಿಲ್ಲ ನಾನು ಕಲಿಬೇಕು ಅಂತ ಅಷ್ಟೇ ಕಲಿತೆ ಅಂತ? ಇಲ್ಲ ಸರ್, ಇದೆಲ್ಲ ಅಚೀವ್ಮೆಂಟ್ ಇದೆ. ಅಚೀವ್ಮೆಂಟ್ ಮಾಡಬೇಕು ಅಂತಾನೆ ಹೊರಟಿದ್ದೆ. ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಾನೆ ಹೊರಟಿದ್ದೆ. ಇದು ಬಂದಿದ್ದು SSLC ಮುಗಿಸ್ಬಿಟ್ಟು. ನಮಗೆ ಓದೋದ್ರಲ್ಲಿ ಅಷ್ಟು ಇಂಟ್ರೆಸ್ಟ್ ಇರ್ತಿದ್ದಿಲ್ಲ. ಸಂಗೀತದ ಬಗ್ಗೆ ಇಂಟ್ರೆಸ್ಟು ನಮ್ಗೆ ಜಾಸ್ತಿ. ಹಾಗಾಗಿ ನಾವು ಏನೇ ಒಂದು ಮುಂದುವರೆದ್ರೂ ನಾವು ಇದರಲ್ಲೇ ಮುಂದುವರಿಬೇಕು. ಈಗ ಒಟ್ಟು 40 ಮಕ್ಕಳಿಗೆ ಈಗ ಹೇಳ್ಕೊಟ್ಟಿದ್ದೀರಿ. ಈಗ 10 ಜನ ಕಲಿತಾ ಇದ್ದಾರೆ. ಇನ್ನು ಇದಕ್ಕೆ ಮುಂಚೆ 40 ಜನಕ್ಕೆ ಹೇಳ್ಕೊಟ್ಟಿದ್ರಿ. ಅವರೆಲ್ಲ ಇವಾಗ ಯಾವ್ಯಾವ ಥರ ಅವರೆಲ್ಲ ವಾದ್ಯ ಎಲ್ಲ ಕಲಿತು ಅವರವರ ಜೀವನ ಅವ್ರು ಮಾಡ್ತಾ ಇದ್ದಾರೆ. ಇದು ನಮ್ಮ ಪಂಗಡದಲ್ಲಿ ಹೇಗೆ ಅಂದರೆ ಓದಿಗಿಂತನೂ ಇದಕ್ಕೆ ಬೆಲೆ ಜಾಸ್ತಿ. ಸಂಗೀತಕ್ಕೆ ಅವರು ಇದನ್ನು ಕಲಿತ್ರೆ ಅವ್ರ ಲೈಫ್ ಸೆಟ್ಲ್ಮೆಂಟ್ ಆದಂಗೆ. ಈಗ ಒಂದು ಡಿಗ್ರಿ ಎಲ್ಲ ಎಷ್ಟು ಓದಿದ್ರು, ಈಗ ನಮ್ಮ ಬ್ರದರ್ ಡಿಪ್ಲೊಮಾ ಎಲ್ಲ ಮುಗಿಸಿದ್ರು, ಅವ್ರಿಗೆ ಗೌರ್ಮೆಂಟ್ ಜಾಬ್ ಆಗಲಿಲ್ಲ. ವಿದ್ಯೆ ಅಂತ ಕಲ್ತಿರೋದಕ್ಕೆ ಇವತ್ತು ನಾವು ಅದರಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಇದು ನಮಗೆ ವಿದ್ಯೆ ಹೆಂಗಾಗಿದೆ ಅಂದರೆ ಕುಲ ಕಸುಬು ಅಂತಾರಲ್ಲ, ವಿದ್ಯೆನೂ ಹೌದು, ದುಡಿಮೆನೂ ಹೌದು. ಅಂದರೆ ಎರಡು ಒಟ್ಟು ಇನ್ನೂ ಒಂಥರ. ಹೌದು. ಸೊ ಇದು ಒಂದು ಕಡೆ ವಿದ್ಯೆ, ಬೇಕಾದ ಕಡೆ ನಾವು ಫ್ರೀಯಾಗಿ ನುಡಿಸ್ಬೋದು. ನಮಗೆ ಅದನ್ನ ಅವರಾಗೆ ಕರೆದಾಗ ಹೌದು ಅದನ್ನ ನಾವೇನಂದ್ರೆ ದೇವಸ್ಥಾನಗಳಿಗೆ ನಾವಾಗೆ ಹೋಗಿ ನುಡಿಸ್ತೀವಿ ಫ್ರೀಯಾಗಿ. ಅದನ್ನ ನೋಡಿ ಇನ್ನೊಬ್ರು ಗುರುತಿಸಿ ಅವ್ರ ಕಾರ್ಯಕ್ರಮಕ್ಕೆ ಕರೀತಾರೆ. ಓಕೆ. ಹಾಗೇನೆ ಸರ್, ಇವಾಗ ನಿಮ್ಮ ಮನೆಯಲ್ಲಿ ಇವಾಗ ಎಲ್ಲರೂ ಇದ್ರು, ಹಾಗೇನೆ ನಿಮ್ಮ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಉಪೇಂದ್ರ ಅವ್ರ ಜೊತೆ ಹೋದಂತಹ ಸಮಯನ ನಾನು ಕೇಳ್ತಾ ಇದ್ದೆ. ನೀವು ಅಲ್ಲಿ ಹೋದಾಗ ಉಪೇಂದ್ರ ಅವ್ರ ಜೊತೆ ಹೋದಾಗ ಉಪೇಂದ್ರ ಅವ್ರು ನಿಮಗೆ ಸಿಕ್ಕಿದ್ರು, ಉಪೇಂದ್ರ ಅವ್ರ ಜೊತೆನೇ ಬಂದ್ರಿ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಒಮ್ಮನಿಗೆ ಹೋಗಿತ್ತು. ನಮಗೆ ಬೆಂಗಳೂರು ಏರ್ಪೋರ್ಟಲ್ಲಿ ಉಪೇಂದ್ರ ಅವರು ಸಿಕ್ಕಿದ್ರು. ಅವರು ನಮ್ಮ ಜೊತೆ ಅವರೇನು ಎಲ್ಲ ನಮ್ಮ ಜೊತೆನೇ ಬೆರೆತರು. ಅವರೇನು ಹೊರಗಡೆ ಅವರು ಫಿಲಮ್ ಆ್ಯಕ್ಟ್ರೆಸ್ ಅನ್ನೋ ರೀತಿಲಿ ಏನು ಇದಾಗಲಿಲ್ಲ. ಎಲ್ಲ ಜೊತೆಲೇ ಓದು. ಮತ್ತು ಮಿಮಿಕ್ರಿ ಗೋಪಿನಾಥ್ ಅವರು, ಮತ್ತು ಭರತನಾಟ್ಯ ಡ್ಯಾನ್ಸರು ಅವರೊಬ್ಬರು ಬಂದಿದ್ದರು, ಮತ್ತು ಶರಣ್ಯ ಅಂದ್ಬಿಟ್ಟು ಒಬ್ಬರು ಫಿಲಮ್ ಆ್ಯಕ್ಟ್ರೆಸ್ ಹೀರೋಯಿನ್ನು, ಎಲ್ಲ ಜೊತೆಲೇ ಹೋಗಿದ್ದು. ಒಟ್ಟು 35 ಜನ ಕನ್ನಡಿಗರು ಹೋಗಿದ್ದು. ಒಂದೇ ಫ್ಲೈಟಲ್ಲಿ ಹೋಗಿ 6 ದಿವಸ ನಮ್ಮ ಜೊತೆಲೇ ಇದ್ದು. ಭಾಳ ಖುಷಿಯಾಗಿ ಒಂದೇ ಫ್ಯಾಮಿಲಿಯವ್ರ ಥರ ಬಂದಿದ್ದು ಸರ್. ನಾವು ಆ ಒಂದು ಖುಷಿ ಯಾರು ತಗೊಂಡು ಒಂದು ಕೊಡೋಕ್ಕಾಗಲ್ಲ. ಅದು ಯಾವತ್ತೂ ನಾವು, ಯಾಕೆಂದರೆ ಅದರಲ್ಲೂ ಮಿಮಿಕ್ರಿ ಗೋಪಿ ಅವ್ರ ಜೊತೆ ಹೋಗ್ಬೇಕು ಅಂದರೆ ಅವ್ರ ಜೊತೆ ಅಂತೂ ಇನ್ನೂ ತುಂಬ ಎಂಜಾಯ್ಮೆಂಟ್ ಇರುತ್ತೆ. ಸೊ ಅವರು ಪ್ರತಿ ನಿಮಿಷ ಮಾತಾಡ್ತಾನೆ ಇರ್ತಾರೆ. ಸೊ ಹಾಗಾಗಿ ಈಗ ಇನ್ನು ಮುಂದೆ ಏನನ್ನ ಅಚೀವ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ? ಈಗ ಇಲ್ಲಿವರೆಗೆ ಆಗಿರೋದು ಒಂದು ಲೆವೆಲ್ ಆದರೆ ಹೋಗಿ ಬಂದಿದ್ದೀವಲ್ವ, ಒಂದು ದೇಶ ಅಲ್ಲ. ನನ್ನ ಒಂದು ಆಸೆ ಏನು ಅಂದರೆ ನಮ್ಮ ಒಂದು ಈ ನಾದಸ್ವರ ವಿದ್ಯೆಯಲ್ಲಿ ಇನ್ನೂ ದೊಡ್ಡ ಕಾರ್ಯಕ್ರಮಗಳನ್ನ ನಾವು ಕೊಡಬೇಕು. ಬೇರೆ ಬೇರೆ ದೇಶಗಳಿಗೆ ಅವಕಾಶ ನೀಡೋದಕ್ಕೆ ಒಂದು ಸರ್ಕಾರದಿಂದ ನಾನು ಕೇಳ್ತದ್ದು, ಒಂದು ಬಡ ಕಲಾವಿದ ಒಂದು ದೇಶಕ್ಕೆ ಹೋಗಬೇಕು ಅಂದರೆ ಸರ್ಕಾರದಿಂದ ಯಾವ್ದಾದ್ರು ಒಂದು ಅನುದಾನ ನೀಡಬೇಕು. ಪರಿಗಣಿಸಿ ಈ ಥರ ಕಾರ್ಯಕ್ರಮಗಳಿಗೆ ಕಳಿಸ್ಕೊಡೋ ಅವಕಾಶ ಮಾಡಿಕೊಡ್ಬೇಕು. ಸರ್ಕಾರದ ವಿಷಯಕ್ಕೆ ಬಂದಾಗ ನಮಗೆ ಒಂದು ಅನ್ಸೋದು, ಸರ್ಕಾರ ಯಾವುದೋ ಬೇಡದಿರೋದೆಲ್ಲ ಅನುದಾನ ಅಂತ ತೊಗೊಂಡು ಬಂದಿರ್ತಾರೆ. ಬೇಕಾಗಿರೋದನ್ನ ಮಾಡಿ ಅಂದರೆ ಅಲ್ಲೆಲ್ಲೋ ಅದನ್ನು ನೋಡೋಣ ಅಂತಾರೆ. ಸೊ ಆ ಥರದ ಪರಿಸ್ಥಿತಿಯಲ್ಲಿ ಸಂಗೀತನೂ ಕೂಡ ಎಲ್ಲೋ ಒಂದು ಕಡೆ ಮೂಲೆಗೆ ಕೂತ್ಕೊಂಡಿದೆ ಕರ್ನಾಟಕದಲ್ಲಿ ಸದ್ಯದ ಮಟ್ಟಿಗೆ ನಾನು ನೋಡಿದಾಗೆ. ಸೊ ಅದನ್ನು ಕಲಿಸೋರು ಇಲ್ಲ, ಅದಕ್ಕೆ ಅನುದಾನವೂ ಇಲ್ಲ, ಅದಕ್ಕೇನಿಲ್ಲ. ಅದು ಬೇಕು ಅಂದರೆ ನಿಮಗೆ ಬೇಕಾಗಿರೋದು ನೀವು ಮಾಡ್ಕೊಳ್ಳಿ, ಬೇಕಾದವರು ಅನ್ನೋ ಥರ ಇದೆ. ಸೊ ಇನ್ನು ಮುಂದೆ ನಾನು ಕೇಳ್ತಿರೋದು, ಈಗ ನೀವು ಹೊರಗಡೆ ಎಲ್ಲ ಹೋಗಿ ಈ ನಾದಸ್ವರ ಆಗಲಿ ಇನ್ಸ್ಟ್ರೂಮೆಂಟ್ಸು ನುಡಿಸ್ತೀರಿ, ಯಾವುದೋ ಪ್ರೋಗ್ರಾಮ್ಸು ಈ ಥರ. ನಾನು ಕೇಳ್ತಿರೋದು, ಈಗ ಯಾವುದೋ ಒಂದು ಮದುವೆಗೆ ನಿಮಗೆ ಹಾಸನ ಡಿಸ್ಟಿಕಲ್ಲಿ ಹೊಳೆನರಸೀಪುರ ಅಲ್ಲ, ಹಾಸನ ಡಿಸ್ಟಿಕ್ಕು ಕರೆಯಲ್ಲ, ಯಾವುದೋ ಬೇರೆ ಡಿಸ್ಟಿಕ್ಕಲ್ಲಿ ಕರೆದ್ರು, ಒಂದು 500 ಕಿಲೋಮೀಟ್ರ್ ಇಲ್ಲಿಂದ ಹೋಗ್ತೀರಾ? ಹೌದು ಸರ್, ಹೋಗ್ತೀರಿ? ಹೋಗ್ತಾ ಇರ್ತೀವಿ. ನಾವು ಜಾಸ್ತಿ ಹೊರಗಡೆನೇ ಪ್ರೋಗ್ರಾಮ್ಗೆ ಹೋಗೋದು. ನಾನು ಕೇಳ್ತಿರೋದು 500 ಕಿಲೋಮೀಟ್ರ್ 600 ಕಿಲೋಮೀಟ್ರ್ ಕರೆದ್ರೆ? ಹೌದು ಸರ್, ಹೋಗ್ತಿರ್ತೀವಿ. ಹೋಗ್ತಿರ್ತೀರಿ?
ಅಂದರೆ ಎಲ್ಲಿ ಕರೆದ್ರೂ ನಮ್ಮದು ಎಲ್ಲಿಂದ ಎಲ್ಲಿಗೆ ಬೇಕಾದರೂ ನಾವು ಪ್ರೋಗ್ರಾಮ್ ಕೊಡ್ತಾ ಇರ್ತೀವಿ, ಎಲ್ಲಿಗಾದರೂ ಹೋಗ್ತೀರಿ. ನಮ್ಗೆ ಓಕೆ ವೀಕ್ಷಕರೇ, ಹಾಗಾದರೆ ನೋಡ್ತಿರ್ಬೋದು, ನೀವು ಎಲ್ಲಿಗೆ ಬೇಕಾದರೂ ಅವ್ರನ್ನ ಕರಿಬೋದು ಪ್ರೋಗ್ರಾಮ್ಗೆ. ಓಕೆ, ನಿಮ್ಗೆ ಏನಾದರೂ ಇದ್ದರೆ ಬೇಕಾದರೆ ನಮ್ಮನ್ನು ಕೇಳಿದರೆ ಕಾಮೆಂಟ್ಸಲ್ಲಿ ನಾವು ಅವರ ನಂಬರ್ನ ನಿಮಗೆ ಕಳಿಸ್ಕೊಡ್ತೀವಿ. ಯಾಕೆಂದರೆ ನಾವು ಕೆಲವೊಂದು ಕಡೆ ನಾವು ನೋಡಿರ್ತೀವಿ, ಊರುಗಳಲ್ಲಿ ಅವರ ಸುತ್ತಮುತ್ತ ಮಾತ್ರ ಅವರು ನುಡಿಸೋದಕ್ಕೆ ನಾದಸ್ವರಗಳನ್ನ, ಹಾಗೆಯೇ ಈ ಒಂದು ಮದುವೆಗಳಿಗೆ ಫಂಕ್ಷನ್ಗಳಿಗೆ ಅಷ್ಟೇ. ಆದರೆ ಒಬ್ಬರು ಇಲ್ಲಿ ಅವಾರ್ಡ್ ತಗೊಂಡು ಅಚೀವ್ಮೆಂಟ್ ಮಾಡಿರ್ತಕ್ಕಂಥ ವ್ಯಕ್ತಿ ನಾವು ಯಾವುದೇ ಮೂಲೆಗಾದ್ರೂ ಹೋಗಿ ಎಲ್ಲವನ್ನು ನಾವು ವಾದ್ಯಗೋಷ್ಠಿಯನ್ನು ನುಡಿಸೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಸೊ ನೀವು ಅವರನ್ನು ಕರೆಸ್ಕೋಬೇಕು ಅಂದರೆ ನೀವು ಕಮೆಂಟ್ಸಲ್ಲಿ ತಿಳಿಸಿ, ಅವರ ನಂಬರ್ನ ಬೇಕಾದ್ರೆ ನಾವು ಕೊಡ್ತೀವಿ. ಸೊ ನೀವು ಅದನ್ನು ನೋಡಿಬಿಟ್ಟು ನೀವು ಅವರಿಗೆ ಕಾಲ್ ಮಾಡಿ ಬೇಕಾದರೆ ನೀವು ಯಾವತ್ತು ಅಂತ ಡೇಟ್ನ ಕೇಳಿ ಬುಕ್ ಮಾಡ್ಕೋಬೋದು. ಬ್ಯುಸಿ ಇರ್ತಾರೆ, ಹಾಗಾಗಿ ನೀವು ಬುಕ್ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ಸರ್, ಈಗ ಅಚೀವ್ಮೆಂಟ್ ಅಂತ ಬಂದಾಗ ಒಬ್ಬ ಅಚೀವ್ಮೆಂಟು ಸಂಗೀತ ಸಾಧಕ ಅಂತ ಏನು ಹೇಳ್ತೀವಿ, ಆ ಸಂಗೀತ ಸಾಧಕನ ಮನಸ್ಥಿತಿ ಯಾವ ರೀತಿ ಇರಬೇಕು? ಏಕಾಗ್ರತೆ ಇರಬೇಕು. ಏಕಾಗ್ರತೆ ಇರಬೇಕು. ಅವರಲ್ಲಿ ಒಂದು ತಾಳ್ಮೆ ಜಾಸ್ತಿ ಇರುತ್ತೆ. ಒಂದು ವ್ಯಕ್ತಿಗೆ ಸಂಗೀತ ಜ್ಞಾನ ಇತ್ತು ಅಂದರೆ ಅವನು ಒಬ್ಬ ಮನುಷ್ಯನ ಒಂದು ಮನಸ್ಸನ್ನು ಪಟ್ಟಂತ ನೋಡಿದ ತಕ್ಷಣ ಅರ್ಥ ಮಾಡ್ಕೋಬೋದು. ಆ ಶಕ್ತಿ ಅವನಲ್ಲಿ ಬೆಳೆಯುತ್ತೆ. ಈಗ ಅವರಿಗೆ ಏಕಾಗ್ರತೆ ಬರಬೇಕು ಅಂದ್ರೆ 4 ಗಂಟೆಗೆ ಎದ್ದೇಳಬೇಕು ಅಂದರೆ ನಮ್ಮ ಇವತ್ತಿನ ಜನ್ರೇಷನಲ್ಲಿ 4 ಗಂಟೆಗೆ ಎದ್ದೇಳೋದೇ ಕಷ್ಟ. ಹಾಗಿದ್ದಾಗ, ಯಾಕೆಂದರೆ ಈಗ ನೀವು ಹೇಳ್ತಾಯಿದ್ರಿ ನಿಮ್ಮ ಒಂದು ಇದು ಯಾವ ಥರ ನಡೀತಿತ್ತು ಅಂತ. ಇವಾಗ ನಿಮ್ಮ ಹತ್ರ ಬರ್ತಕ್ಕಂಥ ಮಕ್ಕಳು ಎಷ್ಟು ಗಂಟೆಗೆ ಬರ್ತಾರೆ ಹಾಗಾದರೆ? ಅವರು ಈಗ ರಾತ್ರಿ ಊಟ ಮಾಡಿ ಇಲ್ಲಿ ಮಲಗಿಬಿಟ್ಟು ಇಲ್ಲೇ ಮಲಗೋದೆಲ್ಲ ಇಲ್ಲೇ ಇರುತ್ತೆ, ಮನೇಲೇ ವ್ಯವಸ್ಥೆ ಇರುತ್ತೆ. ರಾತ್ರಿ ಊಟ ತಿಂಡಿ ಎಲ್ಲ ನಮ್ಮ ಮನೇಲೇ ಮಾಡ್ತಾರೆ. ಊಟ ತಿಂಡಿ ಎಲ್ಲ ಮಾಡ್ತಾರೆ, ಮಲಗ್ತಾರೆ. ಬೆಳಗ್ಗೆ ಹೊತ್ತು ಇಷ್ಟು ಗಂಟೆಗೆ ಹೇಳಬೇಕು ಅಂತ ಟೈಮಿಂಗ್ಸ್ ಇರುತ್ತೆ. ಇಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಇದೆ, ಅಲ್ಲಿಗೆ ಸಾಧನೆ ಕಳಿಸ್ತೀವಿ. ಅಲ್ಲಿ ಸಾಧನೆ ಮಾಡ್ತಾರೆ. ಅಲ್ಲಿಂದ ಮುಗಿಸಿ ಅವರ ಕೆಲಸಗಳು ಏನೇನಿರುತ್ತೆ ಅಲ್ಲಿಗೆ ಹೋಗ್ತಾರೆ. ಮತ್ತೆ ಸಾಯಂಕಾಲ ಬರ್ತಾರೆ, ಪಾಠ ಹೇಳಿಸ್ಕೊತಾರೆ. ಪ್ರತಿ ದಿವಸ ಅವ್ರಿಗೆ ಪ್ರಾಕ್ಟೀಸ್ ಇದ್ದೇ ಇರುತ್ತೆ. ಪ್ರತಿ ದಿವಸ ಇರುತ್ತೆ. ಅದು ಎಷ್ಟು, 3 ವರ್ಷನಾ? 3 ವರ್ಷ, 5 ವರ್ಷ. ಅವರ ಒಂದು ಮನೆ ಪರಿಸ್ಥಿತಿ, ಅವರ ಬಡಸ್ತಾನ, ಅವರು ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಇನ್ನೂ ಜಾಸ್ತಿ ವರ್ಷ ಇರ್ಬೋದು. ಅಂದರೆ ಈಗ ಮಿನಿಮಮ್ 3 ವರ್ಷ ಇರಲೇಬೇಕು. ಕಡಿಮೆ ಅಂದರೆ 3 ವರ್ಷ, ಆಮೇಲೆ 5 ವರ್ಷ, 7 ವರ್ಷ, 8 ವರ್ಷ ಈ ಥರ ಇರ್ತದೆ. ಓಕೆ, ತುಂಬ ಧನ್ಯವಾದಗಳು ಸರ್. ಈಗ ಇಷ್ಟೆಲ್ಲ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ. ಓಕೆ ಸರ್. ಹಾಗೆಯೇ ವೀಕ್ಷಕರೇ ನೋಡ್ತಾ ಇದ್ರಿ, ಯಾಕೆಂದರೆ ಒಬ್ಬ ಸಂಗೀತ ಸಾಧಕರು ಇಷ್ಟು ವರ್ಷ ಅವರು ಎಲ್ಲವನ್ನು ಮಾಡಿದರೂ ಕೂಡ ಯಾವುದೇ ಒಂದು ಚಾನಲ್ಗಳು ಇಲ್ಲಿ ಬಂದು ಇಂಟ್ರ್ಯೂ ಮಾಡೋದಕ್ಕೆ ಬರಲಿಲ್ಲ. ಯಾಕೆ ಅಂತ ನನಗೆ ಗೊತ್ತಿಲ್ಲ. ಹಾಗೆ ನಮ್ಮ ಒಂದು ಯೂಟ್ಯೂಬರ್ಸ್ ಕೂಡ ಯಾರು ಮಾಡಿಲ್ಲ. ಯಾರಿಗೂ ವಿಷಯಗಳು ಗೊತ್ತಿಲ್ವೋ ಇಲ್ಲ ಗೊತ್ತಿದ್ರು ಬಂದಿಲ್ವೋ ಗೊತ್ತಿಲ್ಲ. ಯಾಕೆಂದರೆ ಈ ಒಂದು ವಿಷಯ ಅವರು ಗ್ಲೋಬಲ್ ಐಕಾನ್ ಅವಾರ್ಡನ್ನು ತೊಗೊಂಡಿದ್ದು ಪೇಪರಲ್ಲಿ ಕೂಡ ಬಂದಿತ್ತು, ಉದಯವಾಣಿ ಪೇಪರಲ್ಲಿ. ಹಾಗಿದ್ದಾಗ ಯಾತಕ್ಕಾಗಿ ಬರಲಿಲ್ಲ? ಯಾಕೆಂದರೆ ಅವರು ಒಂದು ಕಾಲದಲ್ಲಿ ಅವರ ಗುರುಗಳ ಜೊತೆ ಸೇರಿ ಚಂದನ ಟಿವಿ ಹಾಗೂ ಉದಯ ಟಿವಿಗೂ ಕೂಡ ಪ್ರೋಗ್ರಾಮ್ನ ಕೊಟ್ಟಿದ್ದಿದೆ. ಹಾಗಾಗಿ ಆ ಚಾನಲ್ಗಳು ಕೂಡ ಯಾಕೆ 10 ನಿಮಿಷದ ಇಂಟ್ರ್ಯೂ ಮಾಡಿಲ್ಲ ಅಂತ ನನಗೆ ಗೊತ್ತಿಲ್ಲ. ಆದರೆ ನಮಗೆ ಈ ಥರದ ಒಂದು ಪ್ರತಿಭೆಗಳನ್ನ ಹುಡುಕಿ ನಾವು ಏನು ಹೊರಗೆ ಬರೆದಿರ್ತಕ್ಕಂಥ ಪ್ರತಿಭೆಗಳನ್ನ ತೋರಿಸುವಂಥ ಒಂದು ಕೆಲಸವನ್ನು ನಮ್ಮ ಒಂದು ನವ ಉದಯ ಯೂಟ್ಯೂಬ್ ಚಾನಲ್ ಪ್ರತಿನಿತ್ಯ ಮಾಡ್ತಾನೆ ಇರುತ್ತೆ. ಸೊ ಹಾಗಾಗಿ ಈ ಥರದ ಇನ್ನು ಯಾವ ಪ್ರತಿಭೆಗಳು ಸಿಗ್ತಾರೆ ಅನ್ನೋದ್ರ ಕಡೆಗೆ ನೋಡ್ತಾ ಈ ಒಂದು ನಮ್ಮ ಈ ಏನು ನಾವು ಮಾತಾಡ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಅವರ ಸಾಧನೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬಂದಿದ್ವಿ ನಾವು. ಇದನ್ನು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ವಿ. ನಮಸ್ಕಾರ.